ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಏನು ಮಾಡಿ ತೋರಿಸಿದ್ರು ನೋಡಿ ಸುವೇಂದು ಅಧಿಕಾರಿ. ಇದು ಇಡೀ ದೇಶವಾಸಿಗಳು ಬೆರಗು ಗಣ್ಣುಗಳಿಂದ ನೋಡ್ತಾ ಇರುವಂಥ ಬೆಳವಣಿಗೆ. ಯಾವತ್ತೂ ಆಗಬೇಕಾಗಿತ್ತು, ಈಗ ಆಗ್ತಾ ಇದೆ. ಇದು ಇಡೀ ದೇಶಕ್ಕೆ ಸಂಬಂಧಪಟ್ಟಿದ್ದು, ಬರೀ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಿದ್ದು ಅಲ್ವೇ ಅಲ್ಲ. ಸುವೇಂದು ಅಧಿಕಾರಿ ಕ್ರಮ ಮಾತ್ರ ಹುಬ್ಬೇರಿಸುವಂತಿದೆ. ಮೋದಿ ಅಮಿತ್ ಶಾ ಕೊಟ್ಟ ಪ್ರಾಮಿಸನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಶುರು ಮಾಡಿದ್ದಾರೆ ಕೆಲಸವನ್ನು. ಬಣ್ಣ ಬಯಲಾಗಿದೆ, ಸೀಕ್ರೆಟ್ಸ್ ಬ್ಲಾಸ್ಟ್ ಆಗಿದೆ. ಯಾರ್ಯಾರು ಸುಳ್ಳು ಹೇಳ್ತಿದ್ರಲ್ಲ ಎಲ್ಲ ಬ್ಲಾಸ್ಟ್ ಆಗಿದೆ. ಈಗ ದೇಶಕ್ಕೆ ಸಂಚಕಾರ ತರುವ ಕೆಲಸವನ್ನು ರಾಜಕೀಯ ಪಕ್ಷಗಳು ಮಾಡಿದ್ವು ಅನ್ನೋದು ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಅಕ್ರಮ ಬಾಂಗ್ಲಾ ವಲಸಿಗರು ಇವ್ರಿಗೆ ಯಾರು ಮನೆ ಹಾಕಿದ್ರು, ಯಾರು ಆಧಾರ್ ಕಾರ್ಡ್ ಮಾಡಿಕೊಟ್ರು, ಯಾರು ವೋಟರ್ ID ಮಾಡಿಕೊಟ್ರು, ಇದು ಜಟಾಪಟಿ ಆಗಾಗ ನಡೀತಾನೆ ಇರ್ತಿತ್ತಲ್ವ. SIR ಆಯಿತು, ಏನೇನೆಲ್ಲ ಸಂಘರ್ಷಗಳು ನಡೀತು ಈ ಬಾಂಗ್ಲಾದೇಶಿಯರ ವಿಚಾರದಲ್ಲಿ. ಈಗ ನೋಡಿ, ಬಾಂಗ್ಲಾದೇಶಿಯರೇ ಬಾಯಿ ಬಿಟ್ಟಿದ್ದಾರೆ. ಏನು ಡೆವಲಪ್ಮೆಂಟ್ ಆಗ್ತಿದೆ ಅದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಸುವೇಂದು ಅಧಿಕಾರಿ ಆ್ಯಕ್ಷನ್ಗೆ ಯಾವ ರೀತಿ ಪತ್ರ ಕೊಟ್ಟು ಹೋಗಿದ್ದಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನೋಡೋಕ್ಕಿಂತ ಮುಂಚೆ ಒಂದು ದೊಡ್ಡ ಸೀಕ್ರೆಟ್ ಹೊರ ಬಂದಿದೆ ನೋಡಿ. ಬಾಂಗ್ಲಾದೇಶಿಯರು ಈಗೇನು ಓಡ್ತಾ ಇದ್ದಾರಲ್ಲ, ನಮಗೆ ನಿಂತ ನೆಲೆಯೇ ಶೇಕ್ ಆಗ್ತಿದೆ ಅಂತ ಗಂಟು ಮೂಟೆ ಕಟ್ಟಿಕೊಂಡು ಕೆಲವರು ಉಟ್ಟ ಬಟ್ಟೆಯಲ್ಲೇ ಓಡ್ತಿದ್ದಾರಲ್ಲ, ಅವರು ಬಾಯಿ ಬಿಟ್ಟಿದ್ದಾರೆ. ನಿಮಗೆ ಯಾರು ಆಧಾರ್ ಕಾರ್ಡ್ ಮಾಡಿಕೊಟ್ರು, ಯಾರು ಪ್ಯಾನ್ ಕಾರ್ಡ್ ಮಾಡಿಕೊಟ್ರು, ಯಾರು ನಿಮಗೆ ರೇಷನ್ ಕಾರ್ಡ್ ಮಾಡಿಸ್ಕೊಟ್ರು ಅಂದರೆ 3 ಹೂವಿನ ಚಿತ್ರ ಇರೋ ಪಕ್ಷದವರು, TMC ಪಕ್ಷದವರು, ದೀದಿ ಪಕ್ಷದವರು ಅಂತ ಓಪನ್ ಆಗಿ ನಮ್ಗೆ ಅವರೇ, ನಾವು ಬಡವರು, ನಮಗೆ ಅವರೇ ಸಹಾಯ ಮಾಡಿ ಇಲ್ಲಿ ಅವ್ರ ಕಡೆಯವರೇ ಬಂದು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು, ಕೆಲಸನೂ ಕೂಡ ಕೊಡಿಸ್ಕೊಟ್ಟಿದ್ರು, ನಮಗೆ ಪ್ಯಾನ್ ಕಾರ್ಡ್ ತನಕ, ಅಕೌಂಟ್ಸ್ ತನಕ ಮಾಡಿಸ್ಕೊಟ್ಟಿದ್ರು. TMC ಸಪೋರ್ಟರ್ಸು, ಕಾರ್ಯಕರ್ತರು ಬಂದು ಅನ್ನೋದನ್ನು ಓಪನ್ ಆಗಿ ಹೇಳ್ತಿದ್ದಾರೆ. ಸೊ ಈಗ SIR ಪ್ರಕ್ರಿಯೆ ಮೂಲಕನೋ ರಾಜಕಾರಣಿಗಳ ಮೂಲಕನೋ ತಿಳ್ಕೊಳ್ಳೋದಲ್ಲ, ಓಪನ್ ಆಗಿ ಬಾಂಗ್ಲಾದೇಶಿಯರು ಹೇಳ್ತಿದ್ದಾರೆ, ನಮ್ಮನ್ನು ಇಲ್ಲಿ ಉಳಿಸ್ಕೊಂಡಿದ್ದು ಇಷ್ಟು ವರ್ಷಗಳ ಕಾಲ ಸಾಕಿ ಸಲಹಿದ್ದೆ TMC ಅಂತ. ಸೊ ನಮ್ಮ ದೇಶಕ್ಕೆ ಎಷ್ಟು ಕಡೆಗಳಲ್ಲಿ ಇವರು ಥ್ರೆಟ್ ಆಗಿ ಕಾಡಿದ್ದಾರೆ. ಡ್ರಗ್ ಪೆಡ್ಲಿಂಗಿಂದ ಹಿಡಿದು, ವೇಶ್ಯಾವಾಟಿಕೆಯಿಂದ ಹಿಡಿದು, ಭಯೋತ್ಪಾದನೆ ತನಕ ಈ ಬಾಂಗ್ಲಾದೇಶಿಯರನ್ನು ವಿದೇಶಗಳು ಬಳಸ್ಕೊಂಡಿವೆ ಭಾರತದ ವಿರುದ್ಧ. ಭಾರತದ್ದೇ ಅನ್ನ ತಿಂದು ಇವ್ರಿಗೆ ಭಾರತದ ಸ್ಕೀಮು ನಮ್ಮ ದೇಶದವ್ರಿಗೆ ಸೇರಬೇಕಾಗಿದ್ದೆಲ್ಲ ಇವ್ರ ಜೇಬ್ ಸೇರ್ತಿತ್ತು. ಯಾಕಂದರೆ ಇವರಿಗೆಲ್ಲ ಭಾರತೀಯರ ಹತ್ರ ಇರೋ ಎಲ್ಲ ಡಾಕ್ಯುಮೆಂಟ್ಸು ಸೃಷ್ಟಿಯಾಗಿದೆ. ವೋಟ್ ಹಾಕ್ತಿದ್ರು ಇವರು. ಸೊ ರಾಜಕೀಯ ಲೆಕ್ಕಾಚಾರವನ್ನೇ ಬದಲು ಮಾಡೋ ಶಕ್ತಿ ಇವ್ರ ಹತ್ರ ಇತ್ತು. ಅಂದರೆ ರಿಸಲ್ಟನ್ನೇ ಚೇಂಜ್ ಮಾಡುವಂಥ ಶಕ್ತಿ ಈ ಬಾಂಗ್ಲಾದೇಶದವ್ರ ಹತ್ರ ಇತ್ತು. ಅಷ್ಟು ಸಂಖ್ಯೆಯಲ್ಲಿ ಸೇರ್ಕೊಂಡಿದ್ದಾರೆ. ಎಲ್ಲ ಬಯಲಾಗಿದೆ ನೋಡಿ. ಈಗ ಕಿತ್ತೆದ್ದು ಓಡ್ತಿದ್ದಾರೆ. ಸುವೇಂದು ಅಧಿಕಾರಿ ಆಡಿರೋದು ಒಂದೇ ಮಾತು, ಜಲ್ದಿ ಜಲ್ದಿ ಇಲ್ಲಿಂದ ಆದಷ್ಟು ಬೇಗ ಹೊರಡುಬಿಡಿ. ನೀವು ಅದು ಹೆಂಗೆ ಹೋಗ್ತಿರೋ, ಏನು ಮಾಡ್ತಿರೋ, ಇವತ್ತೇ ಹೊರಡಿ, ಆದಷ್ಟು ಬೇಗ ಹೊರಡಿ. ಇಲ್ಲ ಅಂದರೆ ನಮಗೇನು ಮಾಡಬೇಕು ಅಂತ ಗೊತ್ತು. ಒಬ್ಬರೂ ಕೂಡ ಆರಾಮಾಗಿರೋಕ್ಕಾಗಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಳ್ತೀರ. ಸೊ ಜೈಲುವಾಸ, ಅವ್ರ ವಿರುದ್ಧ ಆ್ಯಕ್ಷನ್ನು ಏನು ಬೇಕಾದರೂ ಆಗಬಹುದು. ನಾವು ಆ್ಯಕ್ಷನ್ ತೊಗೊಳೋಕ್ಕಿಂತ ಮುಂಚೆ ನೀವೇ ಹೊರಡಿ. ಸುಮ್ಮನೆ ಬಾಯಿ ಮಾತಲ್ಲಿ ಇಷ್ಟೇ ಹೇಳ್ತಿಲ್ಲ. ಅವ್ರಿಗೆ ರೇಷನ್ ಕೊಡ್ತಾ ಇಲ್ಲ. ರೇಷನ್ ಬರ್ತಿತ್ತಲ್ಲ, ಅವರೆಲ್ಲರೂ ಈಗ ರೇಷನ್ ಕಳ್ಕೊಂಡಿದ್ದಾರೆ ನೋಡಿ. ಬಾಂಗ್ಲಾದೇಶಿಯರು ಓಪನ್ ಆಗಿ ಹೇಳ್ತಿದ್ದಾರೆ, ನಮಗೀಗ ಮಾಡೋಕ್ಕೆ ಈ ರಾಜ್ಯದಲ್ಲಿ ಕೆಲಸನೇ ಇಲ್ಲ, ಭಾರತದಲ್ಲಿ ಅವ್ರಿಗೆ ಕೆಲಸ ಸಿಗ್ತಿಲ್ಲ, ಭಾರತದಲ್ಲಿ ಅವ್ರಿಗೆ ರೇಷನ್ ಸಿಗ್ತಿಲ್ಲ, ಭಾರತದಲ್ಲಿ ಅವ್ರಿಗೆ ಉಳ್ಕೊಳಕ್ಕೆ ನೆಲ ಇಲ್ಲ. ಇನ್ನು ಹೆಂಗಿರ್ತಾರೆ, ಇನ್ನು ಯಾಕಿರ್ತಾರೆ ಅವರು? ಇಷ್ಟೇ ಮಾಡಬೇಕಾಗಿತ್ತು ಸರ್ಕಾರ. ಅವ್ರು ಬರ್ತಾರೆ, ಇಲ್ಲಿ ಸೇರ್ಕೊಂಡು ಬಿಡ್ತಾರೆ, ಏನು ಮಾಡೋಕ್ಕಾಗತ್ತೆ ಗೊತ್ತಾಗಲ್ಲ ಅಂತಾರಲ್ಲ ಕೆಲವು ರಾಜಕೀಯ ಪಕ್ಷಗಳಿಗೆ. ಕರ್ನಾಟಕದಲ್ಲೂ ಸಿಕ್ಕಾಪಟ್ಟೆ ಅವ್ರನ್ನೆಲ್ಲ ಸಾಕಿ ಸಲಹಲಾಗಿದೆ. ತುಂಬ ಜನಕ್ಕೆ ಕೋಗಿಲು ಕ್ರಾಸ್ ಕಥೆನೂ ನೋಡಿದ್ವಿ, ಬೇರೆ ಬೇರೆ ಕಡೆ ನೋಡಿದ್ವಿ. ಬಹಳಷ್ಟು ಕಡೆಗಳಲ್ಲಿ ಭೂಮಿ ಎಲ್ಲ ಕೊಟ್ಟು ಸಾಕಿ ಸಲಹಿದ್ದಾರೆ. ನರೇಂದ್ರ ಮೋದಿಯವರು ಕಾಂಗ್ರೆಸ್ಸನ್ನು ಡೈರೆಕ್ಟ್ ಅಟ್ಯಾಕ್ ಮಾಡಿದರು. ರೋಹಿಂಗ್ಯಾಗಳು, ಬಾಂಗ್ಲಾ ವಲಸಿಗರು, ಬೇರೆ ಬೇರೆ ಅಕ್ರಮ ವಲಸಿಗರನ್ನೆಲ್ಲ ಭೂಮಿನೂ ಕೊಟ್ಟು ಸಾಕಿ ಸಲಹಿತ್ತು ಕಾಂಗ್ರೆಸ್. ನಮ್ಮ ದೇಶಕ್ಕೆ ಅತಿ ದೊಡ್ಡ ಅನಾಹುತ ತಂದಿಡುವಂಥವ್ರನ್ನ ಅಂತೆಲ್ಲ ನೇರವಾಗಿ ಕಾಂಗ್ರೆಸ್ಸನ್ನು ಅಟ್ಯಾಕ್ ಮಾಡಿದರು. TMCದಂತೂ ಜಗಜ್ಜಾಹೀರ ಆಗಿಬಿಟ್ಟಿತ್ತಲ್ವ. ಸೊ ಈಗ
ಬಾಂಗ್ಲಾದೇಶಿಗರೇ ಅಕ್ರಮ ವಲಸಿಗರೇ ವಾಪಸ್ ಹೋಗೋರು ಒಪ್ಪಿಕೊಳ್ತಿದ್ದಾರೆ, ಹೌದು ನಮಗೆ ಇಲ್ಲೇ ಸೌಲಭ್ಯ ಮಾಡಿಕೊಟ್ಟಿದ್ರು ಅಂತ. ಸುಮ್ಮನೆ ಅವ್ರು ಒಳಗೆ ಬಂದುಬಿಟ್ರೆ ಬದುಕಕ್ಕಾಗಲ್ಲ. ಇಲ್ಲಿ ಹೆಂಗೆ ಬದುಕ್ತಾರೆ? ಅವ್ರಿಗೆಲ್ಲ ವ್ಯವಸ್ಥೆ ಆಗ್ತಿತ್ತು. ওখানে সব দিদির লোক ছিল। कौन सा पार्टी का था? 3 নম্বরের সাথে वो लोग बना के दिया? অনেক লোকের করে, শুধু আমাদের বহুত লোক ছিল। এখন ভয়তে ভয়তে কেউ কেউ চলে গেছে, অনেক লোক চলে গেছে। আবার এখন আগে যা ঝামেলাটা হয়েছিল, झुकने वाला आदमी नहीं हूँ, डराने का काम करने का कोई जरूरत नहीं है। भाजपा ने जो कमिटमेंट दिया वो पूरा करने का काम भाजपा का चीफ मिनिस्टर करेगा करेगा करेगा। দাদা আমি একটা কথা বলবো, আমি বাংলাদেশ থেকে এসেছি, আমার মানে আইডি কার্ড সবই আছে। আমি এসেছিলাম এখানে মানে বন্ধু বান্ধবের মানে একটা চাকরির জন্য বন্ধু বান্ধবের সাথে, পরে আমি চাকরি পাই নাই, এখন আমি দেশে ফিরতে চাই। না এখানে কিছু সুবিধা হচ্ছে না। बांग्लादेशी जो नागरिक है उनका लेने का जिम्मेदार तो है उनका। तो जब हम लोग यहाँ से बोल रहा था तब वहाँ से उनका जो स्पोक्स पर्सन है, मैं देखा था सोशल मीडिया में और यूट्यूब में आया, जो उन्होंने बताया जो बांग्लादेशी है वो तो हम लोग ले लेगा। तो ये सब बांग्लादेशी है, इसको ले लेना चाहिए। लेकिन ये लोग को, पुलिस को हम लोग बता दिया जेल में भेजने का जरूरत नहीं है। देश के रुपया में खाना खाएगा, कपड़ा देगा, मेडिसिन देगा, एक दामाद है ये लोग। जल्दी जल्दी भागो, जल्दी जल्दी भागो, नहीं तो जो करना है सरकार करेगा। ಇಲ್ಲ ಅವ್ರಿಗೆ ಕೂಳ್ ಹುಟ್ಟುತ್ತಾ ಇತ್ತು, ಇಲ್ಲ ಅವ್ರಿಗೆ ಕೆಲಸ ಸಿಗ್ತಿತ್ತು, ಅದಕ್ಕೆ ಇರ್ತಾ ಇದ್ರು. ಈಗ ಏನೂ ಸಿಗ್ತಿಲ್ಲ, ಎಲ್ಲ ಕಟ್ ಮಾಡಿದ್ದಾರೆ. ಮತ್ತೆ ಬಾಂಗ್ಲಾ ವಲಸಿಗರು ಎಂಟರ್ ಆಗೋದೇ ಪಶ್ಚಿಮ ಬಂಗಾಳದಿಂದ, ಅಲ್ಲಿಂದ ಇಡೀ ದೇಶದ ಆ ರಾಜ್ಯ ಈ ರಾಜ್ಯ ಮೂಲೆ ಮೂಲೆಗೂ ಹರಡ್ಕೊಳ್ತಾರೆ. ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಕಡಿಮೆ ಇಲ್ಲ, ಅವರು ಕಟ್ ಮಾಡಿ ಬಿಸಾಕಿದ್ದಾರೆ, ಬಾಗಿಲೇ ಬಂದ್ ಮಾಡಿದ್ದಾರೆ ಈಗ ದೇಶವನ್ನು ಭದ್ರ ಮಾಡೋ ನಿಟ್ಟಿನಲ್ಲಿ. ಸೊ ಹಕೀಂಪುರದ ಪ್ರದೇಶದಲ್ಲಿ ಎಲ್ಲ ಕಿತ್ತೆದ್ದು ಓಡ್ತಿದ್ದಾರೆ, ಉಳಿಗಾಲ ಇಲ್ಲ ಅಂತ ನೋಡಿ ಅವರು ಓಪನ್ ಆಗಿ ಮಾತಾಡ್ತಿದ್ದಾರೆ. ಅಲ್ಲಿ ಮೀಡಿಯಾಗಳು ಹೋಗಿ ಮಾತಾಡಿಸ್ತಿದ್ದಾರೆ, ಯಾರು ಕರ್ಕೊಂಡು ಬಂದರು, ಎಷ್ಟು ವರ್ಷಗಳಿಂದಿದ್ದಾರೆ, ಎಷ್ಟೋ ಜನ ಇಲ್ಲೇ ಹುಟ್ಟಿ ಅವ್ರಿಗೆ 25 ವರ್ಷದ ಮಕ್ಕಳು ಇದ್ದಾರೆ, ಅವರೆಲ್ಲ ಇಲ್ಲೇ ತಮಗೆ ಬಾಂಗ್ಲಾದೇಶದಲ್ಲಿ ಒಂದು ಹಳೆ ಕಾಲದಲ್ಲಿ ಆ ಜಿಲ್ಲೆಯಲ್ಲಿ ಮನೆ ಇತ್ತಂತೆ, ಈಗ ಇಲ್ಲ, ಅಪ್ಪ ಅಮ್ಮನ ಬಾಯಲ್ಲಿ ಕೇಳಿದ್ದೀನಿ ಅಂತಾರೆ. ಸೊ ಅವ್ರು ಬಾಂಗ್ಲಾ ನೋಡೇ ಇಲ್ಲ, ಭಾರತದಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಜೀವನ ಕಟ್ಕೊಂಡು ಬಿಟ್ಟಿದ್ದಾರೆ. ಇಂಥದ್ದೆಲ್ಲ ತಲೆಮಾರುಗಳು ತಿಂದುಂಡು ಬೆಳೆಯೋ ರೀತಿಯಲ್ಲಿ ಮಣೆ ಹಾಕಿಕೊಟ್ಟಿದ್ದಾರೆ. ಮತ್ತು ಅವ್ರು ನಮ್ಮ ದೇಶಕ್ಕೆ ದ್ರೋಹ ಬರೆದು ಹೋಗೋರು ಬಹಳಷ್ಟು ಜನ ಇದ್ದಾರೆ. ಎಲ್ಲರನ್ನ ಒದ್ದು ಓಡಿಸ್ಲಾಗ್ತಿದೆ. ಇವ್ರಿಗೆ ಯಾಕೆ ಮಣೆ ಹಾಕಬೇಕು? ಇವರೇನು ನಮ್ಮ ಮನೆಗೆ ನೆಂಟರು ಬಂದಂಗೆ, ಅಳಿಯ ಬಂದಂಗೆ ಸಾಕಬೇಕಾ ಇವರನ್ನ? ಫಾರಿನರ್ಸ್ ಆ್ಯಕ್ಟ್ ಅಡಿಯಲ್ಲಿ ತಕ್ಕ ಆ್ಯಕ್ಷನ್ ತಗೊಳ್ತೀವಿ ಅಂತ ಈಗ BJP ಹುಡುಕ್ತಿರೋದು. ಸೊ ಡಿಟೆಕ್ಟ್ ಡಿಲೀಟ್ ಡಿಪೋರ್ಟ್ ಅಷ್ಟೇ ಕೆಲಸವನ್ನು ಈಗ BJP ಮಾಡ್ತಾ ಇರೋದು. ಈಗ ಬಾಂಗ್ಲಾದೇಶಿಯರು ನಡಗೋಗಿದ್ದಾರೆ, ನಿಂತನೆಲ್ಲ ಅವ್ರಿಗೆ ಬಾಯಿ ಬಿಟ್ಟಿದೆ. ಸೊ ಓಡ್ತಿದ್ದಾರೆ. ಬಾಂಗ್ಲಾದೇಶದಲ್ಲಿ ಬಾರ್ಡ್ರಲ್ಲಿ ಸ್ವಲ್ಪ ಕಿರಿಕಾಗ್ತಿದೆ. BSFನವರು ಈಗ ಒಂದು ಎಕ್ಸಾಂಪಲ್ ನೋಡಿ, ನಿನ್ನೆ ಹಕೀಂಪುರದಲ್ಲಿ 100 ಜನ ಅಲ್ಲಿಂದ ವಾಪಸ್ ಹೋದರು. 150 ಜನ ಬಾಂಗ್ಲಾದೇಶಿಗಳನ್ನ ಚೆಕ್ ಮಾಡ್ತಾರೆ. 60 ಕಳಿಸಿದ್ರು BSF ಅವರು ಹೋಗಿ ಬಾಂಗ್ಲಾದೇಶಕ್ಕೆ ಅಂತ. 90 ಜನರನ್ನ ಪೊಲೀಸರು ವಶ ಪಡ್ಕೊಂಡಿದ್ದಾರೆ. ಅಂದರೆ ಏನೋ ಅನುಮಾನಾಸ್ಪದ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಾರೆ, ಅವರು ಏನೇನೋ ನಡೆಸಿರ್ತಾರೆ. ಸೊ ಅವರನ್ನೆಲ್ಲ ಸುಮ್ಮನೆ ಎಲ್ಲ ಹೋದವ್ರನ್ನೆಲ್ಲ ಕಳಿಸ್ಕೊಡಲ್ಲ, ಕಂಪ್ಲೀಟ್ ಆಗಿ ಅವ್ರ ಬಗ್ಗೆ ವಿಚಾರಣೆ ಮಾಡಿ ಅವರ ಹಿನ್ನೆಲೆ ಮತ್ತೊಂದು ಪರಿಶೀಲಿಸಿ ಕಳಿಸ್ಕೊಡ್ಲಾಗತ್ತೆ. ದೇಶದ್ರೋಹ ಕೆಲಸ ಮಾಡಿದ್ದಾರಾ, ಏನೇನು ಮಾಡಿದ್ದಾರೆ ಎಲ್ಲ ಇನ್ವೆಸ್ಟಿಗೇಷನ್ ಕೂಡ ಆಗುತ್ತೆ. ಸೊ 90 ಜನರನ್ನ ಒಂದು 200 ಜನದ ಗುಂಪೇನೋ ಹೋಗಿತ್ತಲ್ಲಿ, ಅದರಲ್ಲಿ ಎಲ್ಲ ವಶಪಡಿಸ್ಕೊಂಡಿದ್ದಾರೆ. BSF ಡೇಟ್ ಆಯಿತು, ಒಂದು ದಿನದ್ದು ಒಂದು ಟೀಮ್ದು. ಈ ಥರ 1000 ಗಟ್ಟಲೆ ಜನ ಈಗ ಅವರಾಗೆ ವಾಪಸ್ ಹೋಗ್ತಿದ್ದಾರೆ. ಮತ್ತು ಸರ್ಕಾರದ ಡ್ರೈವ್ ಕೂಡ ಶುರು ಆಗಿದೆ. ನೋಡಿ ಈಗ ಏನಾಯಿತು ಪಶ್ಚಿಮ ಬಂಗಾಳದಲ್ಲಿ ಅಂದರೆ, ಎಷ್ಟು 2-3 ವಾರ ಆಯ್ತಲ್ವ ಸರ್ಕಾರ ಬಂದು. 142 ಎಕರೆ BSF ಬಾಂಗ್ಲಾ ಬಾರ್ಡರ್ ಫೆನ್ಸಿಂಗಿಗೆ ಆಲ್ರೆಡಿ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದಾರೆ ಸುವೇಂದು ಅಧಿಕಾರಿ. 600 ಏಕರ್ಸ್ ಬೇಕು, ಫೆನ್ಸಿಂಗ್ ಆಗಬೇಕು, ಅದನ್ನು 45 ದಿನಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಫಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲೇ May 11ಗೆ ಡಿಸೈಡ್ ಆಗಿದೆ 600 ಎಕರೆ ಲ್ಯಾಂಡನ್ನು ವಿದಿನ್ 45 ಡೇಸ್ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ. ಅದರಲ್ಲಿ 142 ಎಕರೆ ಲ್ಯಾಂಡನ್ನು ಆಲ್ರೆಡಿ ಹ್ಯಾಂಡ್ ಓವರ್ ಮಾಡೇ ಬಿಟ್ಟಿದ್ದಾರೆ. ಸೊ ಸುವೇಂದು ಅಧಿಕಾರಿ ಸರ್ಕಾರ ಭಾರತದ ರಕ್ಷಣೆಗೆ ಸಂಬಂಧಪಟ್ಟಂತೆ ಫಸ್ಟ್ ಆಕ್ಷನ್ ತಗೊಳ್ತಿದೆ. ಇದು ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟಂತೆ ಅಲ್ಲ, ಭಾರತದ ರಕ್ಷಣೆಗೆ ಭದ್ರತೆಗೆ ಸಂಬಂಧಪಟ್ಟಂತೆ.
ಅದಷ್ಟೇ ಅಲ್ಲ ನೋಡಿ, ಎಕ್ಸ್ಟ್ರಾ ಲ್ಯಾಂಡ್ ಕೊಟ್ಟಿದ್ದಾರೆ. ಈಗ ಇಷ್ಟು ದಿನ ಬೇಲಿ ಹಾಕಕ್ಕೆ ಬೇಕಾದ ಲ್ಯಾಂಡನ್ನೇ ಕೊಡ್ತಾ ಇರಲಿಲ್ಲ ಸರ್ಕಾರ. ಅದೇ ಕಷ್ಟವಾಗಿತ್ತು, ಸರ್ಕಾರಗಳ ನಡುವೆ ಸಂಘರ್ಷ ಆಗಿ ತುಂಬ ಸಮಸ್ಯೆ ಆಗಿ ಬಾರ್ಡರ್ ಕ್ಲೋಸ್ ಮಾಡೋಕ್ಕೆ, ಸೀಲ್ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಎಕ್ಸ್ಟ್ರಾ ಭೂಮಿನೂ ಕೊಟ್ಟಿದ್ದಾರೆ ಸುವೇಂದು ಅಧಿಕಾರಿ ವೆಸ್ಟ್ ಬೆಂಗಾಲಿಂದ, ರಾಜ್ಯ ಸರ್ಕಾರದಿಂದ ಭದ್ರತೆಗೋಸ್ಕರ. ಒಂದು ಈ ಸಿಲಿಗುರಿ, ಚಿಕನ್ ನೆಕ್ ಆ ಪ್ರದೇಶವನ್ನು ಕೇಂದ್ರ ಸರ್ಕಾರದ ವಶಕ್ಕೆ ಕೊಟ್ಟಿರೋದು, ಇನ್ನೊಂದು ಈ ರೀತಿ ಎಲ್ಲ ಕ್ರಮಗಳಾಗ್ತಿರೋದು. ಹಾಗೆ ಬಾಂಗ್ಲಾ ಮತ್ತು ಪಾಕಿಸ್ತಾನ್ ಬಾರ್ಡ್ರಲ್ಲಿ ಅಮಿತ್ ಶಾ ಅವರೊಂದು ಬಿಗ್ ಆ್ಯಕ್ಷನ್ ತಗೊಳ್ತಿದ್ದಾರೆ. ಏನು ಗೊತ್ತಾ, ಅಂತಾರಾಷ್ಟ್ರೀಯ ಗಡಿಗಳಿಂದ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಕ್ರಮ ನಿರ್ಮಾಣದ ವಿರುದ್ಧ ಶೂನ್ಯ ಸಹಿಷ್ಣುತೆ. ಇನ್ನು ಮುಂದೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ, ಕಟ್ಟುನಿಟ್ಟಾಗಿ ಜಾರಿಗೆ ಬರ್ತಾ ಇದೆ. ಹಲವು ವರ್ಷಗಳಿಂದ ನಿರ್ಮಾಣ ಆಗಿರುವಂಥ ಎಲ್ಲ ಕಟ್ಟಡಗಳನ್ನು ಕೆಡವಿ ಬಿಸಾಕ್ತಿದ್ದಾರೆ. 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ ಅಂದರೆ ಸೂಕ್ಷ್ಮ ವಲಯ ಆಗತ್ತೆ, ಆ ಪ್ರದೇಶದಲ್ಲಿ ನಡೀತಿರುತ್ತೆ. ಹಾಗಾಗಿ ರಾಜಸ್ಥಾನದ ಬಿಕಾನೇರ್ನಲ್ಲಿ ಮಂಗಳವಾರ ನಡೆದಂಥ ಪರಿಶೀಲನಾ ಸಭೆಯಲ್ಲಿ ಈ ಆಜ್ಞೆಯನ್ನು ಹೊರಡಿಸಿದ್ದಾರೆ ಅಮಿತ್ ಶಾ ಅವರು. ಸೊ ಸ್ಟ್ರಿಕ್ಟ್ ಆಕ್ಷನ್ ಆಗ್ತಾ ಇದೆ. ಗಡಿಯನ್ನು ಭದ್ರ ಮಾಡೋ ನಿಟ್ಟಿನಲ್ಲಿ ಒಂದು ಕ್ಷಣವೂ ವಿಶ್ರಮಿಸ್ತಾ ಇಲ್ಲ. ಈ ಮಾದಕ ವಸ್ತು ಜಾಲ, ಅಪರಾಧ ಕೃತ್ಯಗಳು, ಇದರ ಬಗ್ಗೆ ಬಾರ್ಡರಲ್ಲಿ ಎಲ್ಲವನ್ನ ಅಧ್ಯಯನ ಮಾಡ್ತಾರೆ. ಗಡಿ ಪ್ರದೇಶದಲ್ಲಿ ಬ್ಯಾಂಕಿಂಗ್ ವಹಿವಾಟುಗಳ ಕಾನೂನು ಆರ್ಥಿಕ ಅನುಸರಣೆಯನ್ನು ಖಚಿತಪಡಿಸ್ಕೊಳ್ಳಲಾಗ್ತಿದೆ. ಅಂದರೆ ದೊಡ್ಡ ವ್ಯಾಪಾರ ಸಂಸ್ಥೆಗಳನ್ನು ಪರಿಶೀಲಿಸೋದು, ಅವುಗಳ ಹಣಕಾಸಿನ ಮೂಲಗಳನ್ನು ಪರಿಶೀಲಿಸೋದು, ಕೆಲವು ಖಾತೆಗಳು, ಸುಳ್ಳು ಕಂಪನಿಗಳನ್ನು ಪತ್ತೆ ಹಚ್ಚೋದು, ದೊಡ್ಡ ಹಣದ ಟ್ರಾನ್ಸಾಕ್ಷನಲ್ಲಾದರೆ ಪತ್ತೆ ಹಚ್ಚೋದು, ನಕಲಿ ಆಧಾರ್ ಕಾರ್ಡ್ಗಳನ್ನು ಗುರುತಿಸೋದು, ಗಡಿಯಾಚೆಗಿನ ಕಳ್ಳ ಸಾಗಣೆ ನಿಯಂತ್ರಿಸೋದಕ್ಕೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸೋದು. ಈ ರೀತಿ ಗೃಹ ಸಚಿವಾಲಯ ಬಾರ್ಡ್ರಲ್ಲಿ ತುಂಬ ಸ್ಟ್ರಿಕ್ಟ್ ಆ್ಯಕ್ಷನು. ಇನ್ನು ಮುಂದೆ ಅಲ್ಲಿರೋ ಕಟ್ಟಡಗಳನ್ನು ಒಡೆದು ಬಿಸಾಕ್ತಾರೆ. ಇಲ್ಲಿಗಲಿ ಏನೇನು ಆಪರೇಷನ್ಸ್ ಆಗ್ತಿತ್ತೋ ಅದೆಲ್ಲದಕ್ಕೂ ಬಾಗಿಲು ಹಾಕ್ತಿದ್ದಾರೆ. ಲೇಸರ್ ಬೇಲಿಗಳನ್ನು ಹಾಕ್ತಿರೋದು, ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಳ್ತಿದೆ ಕೇಂದ್ರ ಸರ್ಕಾರ. ಇತಿಹಾಸದಲ್ಲೇ ಇದೇ ಮೊದಲು. ಇಷ್ಟು ವರ್ಷ ಆಗಿಬಿಡ್ಬೇಕಿತ್ತದು, ಈಗ ಆಗ್ತಾ ಇದೆ. ಯಾಕಂದರೆ ಸೆನ್ಸರ್ಗಳನ್ನು ಯೂಸ್ ಮಾಡಿಕೊಂಡು, ಇನ್ಫ್ರಾರೆಡ್ ಕ್ಯಾಮ್ರಾಸ್ ಯೂಸ್ ಮಾಡಿಕೊಂಡು, ಯಾವುದೇ ಒಂದು ಆಬ್ಜೆಕ್ಟ್ ಬರಲಿ, ಒಂದು ಪ್ರಾಣಿ ಬರಲಿ, ಮನುಷ್ಯ ಬರಲಿ, ಡ್ರೋನ್ ಹಾರ್ ಬರಲಿ, ಯಾವ ರೀತಿಯೂ ಕೂಡ ಭಯೋತ್ಪಾದಕರು ಈ ಕಡೆ ವಸ್ತುಗಳನ್ನು ಕಳಿಸ್ಕೊಡೋಕ್ಕಾಗಲ್ಲ, ಮಾದಕ ವಸ್ತುಗಳನ್ನು, ಶಸ್ತ್ರಾಸ್ತ್ರಗಳನ್ನು ಪಾಸ್ ಮಾಡೋಕ್ಕಾಗಲ್ಲ. ಜನಾನು ಬೇಲಿ ಹಾರ್ ಬಂದ್ಬಿಡ್ತಾರೆ ಎಷ್ಟೇ ಬಾರ್ಡರ್ ಸೀಲ್ ಮಾಡಿದ್ರು. ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಪ್ರತಿಯೊಂದು ದೃಶ್ಯವನ್ನು ಮಾನಿಟರ್ ಮಾಡುತ್ತೆ ಇನ್ನು ಮುಂದೆ ಸರ್ಕಾರ, ಕೇಂದ್ರ ಸರ್ಕಾರ ಕಂಟ್ರೋಲ್ ರೂಮ್ ಮೂಲಕ. ಈ ರೀತಿಯದ್ದೊಂದು ಬದಲಾವಣೆಯನ್ನು ತರಲಾಗ್ತಿದೆ. ಸೊ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಗಡಿ ಭದ್ರತೆ. ಇನ್ನು ಅಕ್ರಮ ಬಾಂಗ್ಲಾ ವಲಸಿಗರಿಗಂತೂ ಇದು ಕೊನೆಯ ಮೊಳೆ, ಮತ್ತೇನೂ ಇಲ್ಲ. ಅಕ್ರಮ ಬಾಂಗ್ಲಾ ವಲಸಿಗರ ಒಂದು ಸಣ್ಣ ಅವಶೇಷನೂ ಈ ಉಳಿದುಕೊಳ್ಳದಂತೆ ಭಾರತದಲ್ಲಿ ಅವರನ್ನು ಒದ್ದೋಡಿಸುವಂತಹ ಕೆಲಸಕ್ಕೆ ಚಾಲನೆ ಸಿಕ್ಕಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.